ರಾಜ್ಯ ಸರ್ಕಾರ ಎಫ್ಇಒಗಳ ವೇತನವನ್ನು ತಡೆದಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇಂದು ರೈತ ಮುಖಂಡರು ಪ್ರತಿಭಟನೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಬರ ಪರಿಹಾರ ನೀಡುತ್ತಿಲ್ಲ, ಇದರಿಂದ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಮೋರ್ಚಾ ಕಲಬುರಗಿಯ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ಅವರು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಸರ್, ರಾಜ್ಯದಾಗ ಇವತ್ತು ಸುಮಾರು ಎಫ್ಇಒಗಳಿಗೆ ಇವತ್ತು ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ. ಎಫ್ಇಒಗಳು ಎಲ್ಲ ಮುಚ್ಚಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದಾವೆ. ಎಫ್ಇಒಗಳಿಂದ ಇವತ್ತು ಸಾಕಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ. ಎಫ್ಇಒದಿಂದ ಇವತ್ತು ಸುಮಾರು ನಮ್ಮಲ್ಲಿ ಲಕ್ಷಾಂತರ ಜನ ಇವತ್ತು ರೈತರಾದರು ಸದುಪಯೋಗ ತಗೊಂಡು ಅವರು ಒಂದು ಒಕ್ಕಲ್ತನಕ್ಕಾಗಲಿ ಅವರು ಬೇರೆ ಬೇರೆ ಅವರು ಕೃಷಿ ಚಟುವಟಿಕೆದಾಗ ಅವರು ಅದರಿಂದ ಸಾಕಷ್ಟು ಅನುಕೂಲ ತೊಗೊಂಡಿದ್ದಾರೆ. ಆಮ್ಯಾಗ ಅದರಿಂದ ಸಾಕಷ್ಟು ಅನುಕೂಲ ಆಗ್ತಾಯಿದೆ. ನಾವು ಕೇಳ್ತಾ ಇರೋದು ಏನಂತಂದರೆ, ರೈತರಿಗೆ ಇಂಥ ಒಂದು ಅನುಕೂಲ ಆಗೋಂಥ ಒಂದು ಎಫ್ಇಒಗಳಿಗೆ ಯಾಕೆ ತಾವು ಅನುದಾನ ಬಿಡುಗಡೆ ಮಾಡ್ತಾಯಿಲ್ಲ? ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡಬೇಕು. ಮುಂದಿನ ಈಗ ಮಾನ್ಸೂನ್ ಚಾಲೂ ಆಗ್ತದೆ. ರೈತರ ಚಟುವಟಿಕೆ ಇವತ್ತು ಕೃಷಿ ಚಟುವಟಿಕೆ ಆರಂಭ ಆಗೋದರಿಂದ ಆದಷ್ಟು ಬೇಗ ಎಫ್ಇಒಗಳಿಗೆ ಇವತ್ತು ಅನುದಾನ ಕೊಡಬೇಕು. ಅದ್ರ ಜೊತೆಗೆ ಬರ ಪರಿಹಾರ ಏನು ಮಾಡ್ತಾಯಿದೆ ಅಂತಂದರೆ, ಕೇಂದ್ರ ಸರ್ಕಾರದ ಅಷ್ಟೇ ಇವತ್ತು ಬಂದಂಥ ಬರ ಪರಿಹಾರ ಅಷ್ಟೇ ಕೊಡ್ತಾ ಇದ್ದಾರೆ. ಅದು 17,000ದಾಗ ಮತ್ತು 2,000 ಕೊಟ್ಟಂಥ ಅದು ಮಧ್ಯಂತರ ಏನು 2,000 ರೂಪಾಯಿ ಕೊಟ್ಟಿತ್ತು, ಅದು ಸುದ್ದಕ್ಕೆ ಅದು 17,000ದಾಗ 2,000 ಕಟ್ ಮಾಡಿ 15,000 ಅಷ್ಟೇ ಕೊಡ್ತಾ ಇದೆ. ನಾವು ಕೇಳ್ತಾ ಇರೋದು ಬರೀ ಕೇಂದ್ರ ಸರ್ಕಾರದ ಅಷ್ಟೇ ಬರ ಪರಿಹಾರ ಕೊಡ್ತಿರೋ ಅಥವಾ ರಾಜ್ಯ ಸರ್ಕಾರದ ಕೂಡ ಬರ ಪರಿಹಾರ ಕೊಡ್ತೀರಿ? ಯಾಕಂದ್ರೆ ಹೇಳಿದ್ರು ಬರೀ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ನೀವು ಕೊಟ್ಟಂಥ 2,000 ರೂಪಾಯಿ ಏನು ನೀವು ನಮಗೆ ಕೊಟ್ಟಿದ್ರಿ, ಅದು ಸುಮ್ಮನೆ ರೈತರು ಈಗ ಕೇಂದ್ರ ಸರ್ಕಾರ ಕೊಟ್ಟಂಥದ್ದು 17,000ದಾಗ ನೀವು ಕಟ್ ಮಾಡ್ಕೊಂಡ್ರಿ ಅಂದ್ರೆ ನೀವೇನು ಕೊಟ್ಟಂಗಾಯ್ತು? ನೀವು ಶೂನ್ಯ. ಇವತ್ತು ರೈತರಿಗೆ ಯಾವುದೇ ಕಾರಣಕ್ಕೆ ತಾವು ಕೊಡ್ತಾ ಇಲ್ಲ. ಅದಕ್ಕೆ ನೀವು ಏನದ ರೈತ ವಿರೋಧಿ ಸರ್ಕಾರ ತಿಳಿಕೆಸಿಂದ ನಾವು ಇವತ್ತು ಹೇಳಬೇಕಾಗಿದೆ. ಅದಕ್ಕೆ ಆದಷ್ಟು ಬೇಗ ತಾವು ಕೂಡ 17,000 ರೂಪಾಯಿ ಕೇಂದ್ರ ಸರ್ಕಾರ 17,000 ರೂಪಾಯಿ ನೀವು ಕೊಟ್ಟರೆ 34,000 ರೂಪಾಯಿ ಪ್ರತಿ ಹೆಕ್ಟ್ರಿಗೆ 34,000 ರೂಪಾಯಿ 2 ಹೆಕ್ಟ್ರಿಗೆ ಪ್ರತಿಯೊಬ್ಬರಿಗೆ ಕೊಡ್ಬೇಕಂತ ಹೇಳಿಕೆಸಿ ನಾವು ಆಗ್ರಹ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ಇವತ್ತು 1 ವರ್ಷದಿಂದ ಭೀಕರ ಬರಗಾಲ. ಅದಕ್ಕೆ ರೈತರ ಇವತ್ತು ಸಾಲ ಮನ್ನಾ ಸುಮಾರು 1 ಲಕ್ಷದವರೆಗೆ ನೀವು ಸಾಲ ಮನ್ನಾ ಮಾಡಿರಿ, ರೈತರ ಕೈ ಹಿಡ್ರಿ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ, ರೈತ ಅನ್ನದಾತ ಅಂತ ಹೇಳ್ತೀರಿ. ಯಾವುದೇ ಕಾರಣಕ್ಕೆ ತಾವು ರೈತರಿಗೆ ಈ ಸರ್ಕಾರ ಬಂದ ಮ್ಯಾಗೆ ಹಿಂದಿನ ಸರ್ಕಾರ ಕೊಟ್ಟಂಥ ಎಲ್ಲ ಸ್ಕೀಮ್ಗಳು, ರೈತರ ಅನುಕೂಲ ಆಗೋಂಥ ಪ್ರತಿಯೊಂದು ಸ್ಕೀಮ್ಗಳು ಇವತ್ತು ತಾವು ಬಂದ್ ಮಾಡಿ ಇವತ್ತು ಬೇರೆ ಏನೂ ಸ್ಕೀಮ್ ಹೊಸ ಸ್ಕೀಮರೇ ಕೊಡ್ರಿ. ನೀವು ನಿಮ್ಮ ಹೆಸರು ಮ್ಯಾಗೆ ಕೊಡ್ರಿ, ನಾವೇನೂ ಕೇಳ್ತಾ ಇಲ್ಲ. ನಮ್ಮ ಸ್ಕೀಮ್ ಇದ್ದೆವು ಅವು ಏನೋ BJP ಸರ್ಕಾರ ಇದ್ದಾಗ ಕೊಟ್ಟರು ಮಾಡಿದ್ರೆ ಅನ್ನೋದಿತ್ತು ಅಂತಂದರೆ ನಾವು 4,000 ರೂಪಾಯಿ ಕೊಡ್ತಿದ್ವಿ, ನೀವು 8,000 ಕೊಡ್ರಿ. ಕೇಂದ್ರ ಸರ್ಕಾರ 6 ಕೊಡ್ತದೆ, ನೀವು 8 ಕೊಡ್ರಿ, 12,000 ರೂಪಾಯಿ ಆಗ್ತದೆ. 14,000 ರೂಪಾಯಿ ಆಗ್ತದೆ. ಕೊಡ್ರಿ, ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ರೈತ ಇದ್ದರೆ ಎಲ್ಲನೂ ಅಂತ ಹೇಳ್ತೀರಿ. ಅನ್ನ ಕೊಟ್ಟಂಥ ರೈತಗೆ ನೀವು ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅದು ಯಾರಿಗೂ ಅರ್ಥ ಆಗ್ತಾಯಿಲ್ಲ. ರೈತ ಇದ್ದರೆ ದೇಶ ಇದ್ದರೆ ನಾವೆಲ್ಲ ಅಂತನೋ ಒಂದು ಗಾದಿ ಮಾತದ. ಅದಕ್ಕೆ ರೈತಗೆ ತಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀವಿ. ಬಸವರಾಜ ಪಾಟೀಲ್, ರೈತ ಮೋರ್ಚಾ ಅಧ್ಯಕ್ಷ, ಗುಲ್ಬರ್ಗ.